ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಒಂದು ಡಿವೋರ್ಸ್ ವಿಚಾರ ಈಗಾಗಲೇ ಸಾಕಷ್ಟು ತಲ್ಲಣ ಅಂದರೆ ಸಾಕಷ್ಟು ಸಂಚಲನವನ್ನು ಸೃಷ್ಟಿಸತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಅವರ ಆಪ್ತ ಗೆಳೆಯರಾದಂತಹ ನವರಸನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಈ ವಿಷಯ ಕೇಳ್ತಿದ್ದಂಗೆ ನಾವು ಫಸ್ಟ್ ಫೋನ್ ಮಾಡಿದ್ವಿ, ನೀವು ಕೂಡ ಈ ವಿಷಯ ನನಗಿನ್ನೂ ಗೊತ್ತೇ ಇಲ್ಲ ಅದನ್ನು ಅಂತ ಹೇಳಿದ್ವಿ. ಸೊ ಆ ಸಂದರ್ಭದಲ್ಲಿ ಅಂದರೆ ಈಗ ಸಾಕಷ್ಟು ನಿನ್ನೆ ಬೆಳಗ್ಗೆ 11:30ವರೆಗೂ ನಾನು ಚಂದನ್ ಅವರಿಬ್ಬರು ಮಾತಾಡ್ತಿದ್ವಿ ಫೋನ್ ಕಾಲಲ್ಲಿ. ಬಟ್ ನನಗೆ ಸಾಯಂಕಾಲ ಒಂದು 2:30-3 ಗಂಟೆಗೆ ಈ ವಿಷಯ ಚಾನಲ್ಸಲ್ಲಿ ಇದರಲ್ಲಿ ನೋಡಿದಾಗಲೇ ನನಗೂ ಗೊತ್ತಾಗಿದೆ ಆ ವಿಷಯ. ಯಾಕಂದರೆ ಅವರು ಇಲ್ಲಿವರೆಗೂ ನಮಗೆ ನನ್ನ ಜೊತೆ ಈ ವಿಷಯನ ಹಂಚ್ಕೊಂಡಿರಲಿಲ್ಲ, ಅಂದರೆ ಪರ್ಸ್ನಲ್ ವಿಷಯ ಅಲ್ವ, ನಾವು ಕೇಳೋಕ್ಕೆ ಹೋಗಿರಲಿಲ್ಲ. ಬಟ್ ನೆನ್ನೆ ನೋಡಿದಾಗ ನಿಜವಾಗ್ಲೂ ತುಂಬ ಶಾಕಿಂಗ್ ಆಗಿತ್ತು ನಮಗೇನೆ. ಅದೇ ಈ ಮೊದಲು ಏನಾದರೂ ಈ ಥರ ಈ ವಿಚಾರಗಳು ಅಥವಾ ಯಾವ ಥರ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, ನೀವು ಅವರು ತುಂಬ ಒಡನಾಟ ನಿಮ್ಮ ಅವರು, ಮತ್ತು ಯಾಕಂದರೆ ಒಂದು ಸಿನಿಮಾ ಮಾಡಿದ್ರಿ, ಆ ಸಿನಿಮಾದಲ್ಲಿ ಅವರೇ ಹೀರೋ. ಆ ಸಂದರ್ಭದಲ್ಲಿ ಅವರು ನಿವೇದಿತಾ ಅವರು ಬಂದು ಸಪೋರ್ಟ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಯಾವತ್ತಾದರೂ ನಿಮಗೆ ಈ ಥರ ಅನುಮಾನಗಳು ಬಂದಿದ್ದು ಅಥವಾ ಈ ಥರ ಅವ್ರು ನಡ್ಕೊಂಡಿದ್ದೇನಾದರೂ ಇತ್ತಾ? ಅಂದರೆ ನೋಡಿ, ಇವಾಗ್ಲೂ ಹೇಳ್ತೀನಿ, ಅವರಿಬ್ಬರ ನಡುವೆ ಯಾವುದೇ ಗಲಾಟೆ ಆಗಲಿ, ಯಾವುದೇ ಒಂದು ಇದಾಗಲಿ ಇವಾಗಲೂ ಇಲ್ಲ. ಅವರು ಯಾವತ್ತು ಶೂಟಿಂಗ್ ಬಂದಾಗಲಿ, ಮತ್ತು ಸಾಂಗ್ ಲಾಂಚಿಗೆ ಬಂದಾಗಲಿ, ಸಿನಿಮಾ ಲಾಂಚಿಗೆ ಬಂದಾಗಲಿ, ಪ್ರತಿಯೊಂದು ವಿಷಯದಲ್ಲೂ ಚಂದನ್ ಅವ್ರಿಗೆ ತುಂಬ ಸಪೋರ್ಟಾಗಿ ಮಾಡ್ಕೊಂಬಂದರು. ಇವರು ಅಷ್ಟೇ. ಈಗ ನಿವೇದಿತಾ ಅವ್ರು ಯಾವುದೋ ಒಂದು ಸಿನಿಮಾ ಮಾಡ್ತೀನಿ, ಒಂದು ರಿಯಾಲಿಟಿ ಶೋ ಮಾಡ್ತೀನಿ ಅಂದರೆ ಇವರು ತುಂಬ ಸಪೋರ್ಟಿವಾಗಿ ಇದು ಮಾಡ್ತಿದ್ರು. ಬಟ್ ಈ ಬೆಳವಣಿಗೆ ಏನು ಅಂದರೆ ಎಲ್ಲ ಇವಾಗ ಸಾಕಷ್ಟು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀವಿ. ಬಟ್ ಆ ಥರ ಬೆಳವಣಿಗೆ ಅಂತೂ ಇಲ್ಲ. ಯಾಕಂದರೆ ಇಬ್ಬರು ಒಬ್ರಿಗೊಬ್ರು ಮ್ಯೂಚುವಲಾಗಿ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಏನೋ ಫ್ಯೂಚರ್ ಅಂದರೆ ಒಂದು ಕೆರಿಯರ್ ಡೆವಲಪ್ಮೆಂಟ್ಗೋಸ್ಕರ ಏನೋ ಈ ಥರ ಡಿಸಿಷನ್ ತೊಗೊಂಡಿದ್ದಾರೆ ಅನ್ನೋದು ನಮ್ಗೆ ಅನಿಸ್ತಾ ಇದೆ. ಅಂದರೆ ಈಗ ಚಂದನ್ ಶೆಟ್ಟಿ ಆಗಲಿ, ಅವ್ರಿಗಾಗಲಿ ಮತ್ತು ನಿವೇದಿತಾ ಅವ್ರಿಗೆ ಇಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಒಂದು ವೇದಿಕೆಯಲ್ಲಿ ಬಂದರೆ ಇಬ್ಬರು ನಕ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ದಂಥವ್ರು ಸಡನ್ನಾಗಿ ಈ ಥರ ಡಿಸಿಷನ್ ತೊಗೊಂಡಾಗ ನಿಮ್ಮ ಒಂದು ರಿಯಾಕ್ಷನ್ ಹೇಗಿತ್ತು? ಏನು ಮಾತಾಡಿದ್ರ ಚಂದನ್ ಅವ್ರ ಹತ್ರ ಮಾತಾಡಿದ್ರ ನೀವು? ಅಲ್ಲ, ನನಗಂತೂ ಶಾಕಿಂಗ್. ಯಾಕೆಂದರೆ ನೋಡಿ, ಮೊನ್ನೆವರೆಗೂ ನಾವು ಎಲ್ಲ ಮಾತಾಡಿಕೊಂಡು ಲಾಸ್ಟ್ ವೀಕೆಲ್ಲ ಮೀಟ್ ಆದ್ವಿ. ಅವರು ನಮ್ಮ ಫಂಕ್ಷನ್ಸ್ಗೆಲ್ಲದಕ್ಕೂ ಅಟೆಂಡ್ ಆಗ್ತಾ ಇರ್ತಾರೆ ಪ್ರತಿಯೊಂದು. ಈಗ ನಾನು ಲಾಸ್ಟ್ ವೀಕು ನಾನು ಅವರಿಬ್ಬರು ಮೈಸೂರಲ್ಲೇ ಇದ್ವಿ. ಗಣೇಶ್ ಅವ್ರದ್ದೊಂದು ಸಾಂಗ್ ಲಾಂಚಿಗೆ ಕರ್ಕೊಂಡೋಗಿದ್ದೆ. ಆ ಟೈಮೆಲ್ಲ ನನ್ನ ಜೊತೆನೇ ಇದ್ದರು. ಬಟ್ ಅವಾಗಲೂ ಅಷ್ಟೇ ಇವರಿಂದ ಫೋನ್ ಬರ್ತಾಯಿತ್ತು, ಚೆನ್ನಾಗಿ ಮಾತಾಡ್ತಿದ್ರು. ಈಗ ನನಗೆ ಅನಿಸ್ತಾ ಇದೆಯಲ್ಲ, ನೇನೆ ವಿಡಿಯೋ ನೋಡಿದ್ವಿ, ಒಂದು ಇಬ್ಬರು ಕೈ ಹಿಡ್ಕೊಂಡು ಹೇಳ್ಕೊಂಬರ್ತಾರೆ, ಅದರಲ್ಲೇ ಗೊತ್ತಾಗುತ್ತೆ ಅವರಿಬ್ಬರು ಇನ್ನೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದಾರೆ. ಬಟ್ ಏನು ಅಂದರೆ ಇಬ್ಬರದ್ದು ಕೆರಿಯರ್ಸ್ ಅಂದರೆ ಇವಾಗ ಸಾಕಷ್ಟು ಕೆರಿಯರ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ನಿವೇದಿತಾ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಆ ಇದಕ್ಕೇನಾದರೂ ಇದನ್ನು ತೊಗೊಂಡಿದ್ದಾರಾ ಗೊತ್ತಿಲ್ಲ, ಅದು ಅವರೇ ಸ್ಪಷ್ಟನೆ ಕೊಡಬೇಕು. ಒಂದಷ್ಟು ಮಾಹಿತಿಗಳ ಪ್ರಕಾರ ಏನಂದರೆ, ಅವರು ನಿವೇದಿತಾ ಗೌಡ ಅವರು ಸಿನಿಮಾ ಮಾಡಬೇಕಂತ, ಹೀರೋಯಿನ್ ಆಗಬೇಕನ್ನೋ ಒಂದು ಕನಸಿತ್ತು. ಮತ್ತು ಇವರು ಕೂಡ ಚಂದನ್ ಶೆಟ್ಟಿ ಅವರು ಒಂದಿಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದರು. ಸೊ ಅವರ ವೈಯಕ್ತಿಕ ಅವರವರ ಒಂದು ಪ್ರತ್ಯೇಕ ಮಾರ್ಗಗಳಿಗೆ ಅವರ ಒಂದು ಏನು ಹೀರೋಯಿನ್ ಆಗಬೇಕು ಅನ್ನೋ ಒಂದು ಕನಸಿತ್ತಲ್ಲ, ಆ ಒಂದು ಕನಸಿಗಾಗಿಯೇ ಈ ಒಂದು ಡಿವೋರ್ಸ್ ತೊಗೊಂಡ್ರ ಅಥವಾ ಇಂಥ ಒಂದಷ್ಟು ಚರ್ಚೆಗಳಾಗ್ತಾ ಇದೆ, ಅದ್ರ ಬಗ್ಗೆ ಏನಾದ್ರು ನಿಮಗೆ ಮಾಹಿತಿ ಇರುತ್ತೆ? ಅಂದರೆ ಈಗ ನೋಡಿ, ಈಗ ಚಂದನ್ ಅವರು ಈಗ 3 ಸಿನಿಮಾ ಮಾಡ್ತಿದ್ದಾರೆ. ಎಲ್ಲರ ಕಾಲ ಎಳಿತೆ ಕಾಲ ಒಂದು, ನಮ್ಮದು ಸೂತ್ರಧಾರಿ ಒಂದು, ಮತ್ತು ವಿದ್ಯಾರ್ಥಿ ಅಂದರೆ ಈ 3 ಸಿನಿಮಾ ಇವ್ರದ್ದು ನಡೀತಿದೆ. ಯಾಕಂದರೆ ಈ 3 ಸಿನಿಮಾಗೂ ನಿವೇದಿತಾ ಅವರು ತುಂಬ ಸಪೋರ್ಟ್ ಮಾಡ್ತಿದ್ರು. ಈಗ ನಿವೇದಿತಾ ಅವರು 2 ಸಿನಿಮಾ ಮಾಡ್ತಿದ್ದಾರೆ. ಕ್ಯಾಂಡಿ ಕ್ರಶ್ ಅಂತ ಒಂದು ಸಿನಿಮಾ, ಅದು ಬಿಟ್ಟು ಇನ್ನೊಂದು ಸಿನಿಮಾ ಅದೊಂದು ಮಾಡ್ತಿದ್ದಾರೆ. ಈಗ ಅದರಲ್ಲಿ ನಿವೇದಿತಾ ಅವ್ರಿಗೋಸ್ಕರನೇ ಚಂದನ್ ಅವರು ಒಂದು ಕ್ಯಾರೆಕ್ಟರ್ ಒಪ್ಕೊಂಡು ಮಾಡ್ತಿದ್ದಾರೆ. ಅಂದರೆ ಅವರು ಒಂದು ಮಾಡ್ತಿರೋದ್ರಿಂದ ಏನೋ ಒಂದು ಇದು ಸಿಗಬೇಕು ಅಂತ ಗೆಸ್ಟ್ ಅಪಿಯರೆನ್ಸಲ್ಲಿ ಅವ್ರು ಮಾಡ್ತಿದ್ದಾರೆ. ಅಂದರೆ ಅಷ್ಟು ಒಬ್ರಿಗೊಬ್ರು ತುಂಬ ಸಪೋರ್ಟ್ ಮಾಡ್ಕೊಂಡು ಮಾಡ್ತಿದ್ದವರು. ಇಂಥದ್ರಲ್ಲಿ ಈ ವಿಷಯ ಇವಾಗ ಯಾಕೆ ಇದ್ದಕ್ಕಿದ್ದಂಗೆ ಈಗಲೂ ಚೆನ್ನಾಗಿದ್ದು ಈ ಡಿಸಿಷನ್ ಯಾಕೆ ತೊಗೊಂಡ್ರು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಬಟ್ ಅವರು ಅದಕ್ಕೆ ಹೇಳಬೇಕು. ಬಟ್ ನಮಗಂತೂ ತುಂಬ ಶಾಕಿಂಗ್. ಯಾಕಂದರೆ ಸಡನ್ನಾಗಿ ಈಗ ನೆನ್ನೆ ಬೆಳಗ್ಗೆಲ್ಲ ಮಾತಾಡ್ತಿದ್ವಿ, ಇದ್ದಕ್ಕಿದ್ದಂಗೆ ಈ ಡಿಸಿಷನ್ ನೋಡಿದಾಗ ನನಗೂ ಒಂಥರ ಶಾಕ್ ಅನ್ನಿಸ್ತು. ಓಕೆ, ಈ ರಿಯಾಲಿಟಿ ಶೋಗಳು ಮತ್ತು ಒಂದಿಷ್ಟು ಸಿನಿಮಾಗಳಲ್ಲಿ ನಟಿಸೋದು ಮತ್ತು ಈ ಥರದ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಚಂದನ್ ಅವರು ಸಪೋರ್ಟ್ ಆಗಿದ್ದರು. ಸೊ ಹೀರೋಯಿನ್ ಆಗ್ತೀನಿ ಅಂದ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಅದಕ್ಕೆ ಒಪ್ಪಲಿಲ್ವಾ, ಅಥವಾ ಅವ್ರ ಮನೆಯಲ್ಲಿ ಏನಾದರೂ ಪೋಷಕರು ಅಥವಾ ಅದಕ್ಕೆ ಏನಾದರೂ ತಿರಸ್ಕಾರ ಮಾಡಿದ್ರ, ಆ ಒಂದು ಕಾರಣ ಇದು ವಿಚ್ಛೇದನದವರೆಗೂ ಹೋಯ್ತಾ ಅನ್ನೋದು ಕೂಡ ಒಂದಿಷ್ಟು ಚರ್ಚೆಗಳು, ಇದ್ರ ಬಗ್ಗೆ ಹೇಳೋದಾದ್ರೆ? ಅಂದರೆ ನೋಡಿ, ಇವಾಗ ಹೀರೋಯಿನ್ ಆಗ್ತೀನಿ ಅಂದರೂ ಇವರು ಯಾವತ್ತೂ ಅಬ್ಜೆಕ್ಷನ್ ಮಾಡಿರಲಿಲ್ಲ. ಬಟ್ ಇವತ್ತು ಏನು ಅಂದರೆ, ಸಾಕಷ್ಟು ನಾವು ಇಂಡಸ್ಟ್ರಿಯಲ್ಲಿ ಇದ್ದೀವಿ. ಈಗ ಮದುವೆ ಆಗಿರೋರು ಒಂದು ಹೀರೋಯಿನ್ ಆಗಿ ಹೋಗ್ತೀನಿ ಅಂದರೆ ನಮ್ಮ ಇದರಲ್ಲಿ ನಿವೇದಿತ ಎಲ್ಲರಿಗೂ ಗೊತ್ತು. ಈಗ ಅದೇ ತೆಲುಗುನೋ ತಮಿಳಿಗೋ ಹೋದಾಗ ಮದುವೆ ಆಗಿದೆ ಅಂದರೆ ಸ್ವಲ್ಪ ಡ್ರಾಪ್ ಮಾಡ್ತಾರೆ, ಯಾರು ಅಷ್ಟೇ ಎನ್ಕರೇಜ್ಮೆಂಟ್ ಕೊಡೋಲ್ಲ. ಅಂದರೆ ಒಂದು ಬೆಳವಣಿಗೆಗೆ ಆ ಥರ ಏನಾದರೂ ಈಗ ಇದೇನಾದ್ರು ಡಿಸಿಷನ್ ತೊಗೊಂಡಿದ್ದಾರಾ, ಇಲ್ಲ ಕೆರಿಯರ್ ಬಗ್ಗೆ ಇನ್ನೂ ಬೇರೆ ಥರ ಗ್ರೋತ್ ಆಗಬೇಕು ಅಂತ ಏನಾದರೂ ತೊಗೊಂಡಿದ್ದಾರಾ ಅಂತನದು ಒಂದು ಪ್ರಶ್ನಾಂಶಕ್ಕೆ ನಮಗೂ ತಲೆಯಲ್ಲಿ ಕೊರಿತಾ ಇದೆ. ಅದೇ ಆಫರ್ಸ್ ಏನೋ ಬಂದಿರ್ಬೋದೇನೋ ಗೊತ್ತಿಲ್ಲ. ಬಟ್ 100% ಕೆರಿಯರ್ ಗ್ರೋತ್ಗೋಸ್ಕರ ಮಾಡಿದ್ದೀವಿ ಅನ್ನೋದು ಒಂದು ವಿಷಯ ಮಾತ್ರ
ಅದು ಗೊತ್ತಾಗ್ತಿದೆ ಈ ಇದರಲ್ಲಿ. ಯಾಕಂದರೆ ನೋಡಿ, ಆ ಥರ ಏನೋ ಜಗಳ ಮಾಡ್ಕೊಂಡು ಮಾಡಿದ್ರೆ ನೆನ್ನೆ ಆ ವಿಡಿಯೋದಲ್ಲಿ ಕೈ ಹಿಡ್ಕೊಂಡು ಹೋಗೋದು ಅವಶ್ಯಕತೆ ಇರಲಿಲ್ಲ. ಮತ್ತು ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ, ಇಬ್ಬರು ಸೇಮ್ ಪೋಸ್ಟ್ನ ಶೇರ್ ಮಾಡಿದ್ದಾರೆ, ಬರೀ ಇದು ಮಾಡಿ. ಅಂದರೆ ಅವರಿಬ್ಬರು ಜೊತೆಗಿದ್ದುಕೊಂಡೇ ಇಲ್ಲ ಇದು ಬೇಡ, ಚೆನ್ನಾಗಿರೋಣ ನಾವೀಗ ಆ್ಯಸ್ ಎ ಫ್ರೆಂಡ್ ಆಗಿರೋಣ ಅನ್ನೋ ಥರ ಏನೋ ಡಿಸಿಷನ್ ತೊಗೊಂಡಿದ್ದಂಗೆ ಇದ್ದಾರೆ. ಅದು ನನಗೆ ಗೊತ್ತಾಗ್ತಾ ಇರೋಂಥ ವಿಷಯ. ಓಕೆ, ಈಗ ಅವ್ರು ಪೋಸ್ಟ್ ಹಾಕ್ತಿದ್ದಂಗೆ ಸಾಕಷ್ಟು ಜನ ಅವ್ರ ಅಭಿಮಾನಿಗಳು ಅವ್ರನ್ನ ಇಷ್ಟಪಡ್ತಕ್ಕಂಥವ್ರು, ಯಾಕಂದರೆ ಇದೊಂದು ಕ್ಯೂಟ್ ಕಪಲ್ ಅಂತಾನೆ. ಯಾಕಂದರೆ ಈ ಒಂದು ರಿಯಾಲಿಟಿ ಶೋ ಮೂಲಕ ಅವರಿಬ್ಬರು ಪರಿಚಯ ಆಗುತ್ತೆ, ಅಲ್ಲಿ ಅವ್ರ ಪ್ರೀತಿ ಇದಾಗುತ್ತೆ, ಒಂದು ದೊಡ್ಡ ವೇದಿಕೆಯಲ್ಲೇ ಅವರ ಒಂದು ಪ್ರಪೋಸ್ ನಡೆಯುತ್ತೆ, ಜೊತೆಗೆ ಮದುವೆ ಆಗ್ತಾರೆ. ಈ ಒಂದು ಕ್ಯೂಟ್ನೆಸ್ ಎಲ್ಲರಿಗೂ ಕೂಡ ಇಷ್ಟ ಆದಂಥದ್ದು. ಸೊ ಈ ಒಂದು ಪೋಸ್ಟ್ ಹಾಕ್ತಾರಲ್ಲ, ಆ ಸಂದರ್ಭದಲ್ಲಿ ಎಲ್ಲ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ ನೀವು ಮತ್ತೆ ಈ ನಿರ್ಧಾರನ ಬದಲಿಸಿ ಒಂದಾಗಿ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಅಭಿಮಾನಿಗಳಿಗೆ ಮತ್ತೆ ನಿಮ್ಮ ಒಂದು ವೈಯಕ್ತಿಕ ವಿಚಾರ ಏನು ಹೇಳ್ತೀರಿ? ಅಂದರೆ ನಮಗೂ ನಿಜವಾಗ್ಲೂ ಹೇಳ್ತೀನಿ, ಅವರಿಬ್ಬರು ಒಂದಾಗಿದ್ರೆ ಅಷ್ಟು ಕ್ಯೂಟ್ ಜೋಡಿ. ಯಾಕೆಂದರೆ ನಾನು ನೋಡಿದಾಗ ನನಗೆ ಖುಷಿ ಆಗೋದು, ಸಖತ್ ಕ್ಯೂಟಾಗಿ ಚೆನ್ನಾಗಿ ಮಾತಾಡಿಕೊಂಡು ಒಬ್ರನ್ನೊಬ್ಬರು. ಅಂದರೆ ಯಾವತ್ತು ನೋಡಿ ಹೇಳ್ತೀನಿ, ಲೈಫಲ್ಲಿ ಕೆಲವು ವಿಷಯಗಳು ಬಂದಾಗ ಅದನ್ನು ಫೇಸ್ ಮಾಡ್ಕೊಂಡು ಮುಂದೆ ಹೋಗೋದಿದೆಯಲ್ಲ, ಅದು ಇಸ್ ವೆರಿ ಚಾಲೆಂಜಿಂಗು. ಬಟ್ ಇವತ್ತು ಅವರು ಹೇಳೋವಂಥ ವಿಷಯದಲ್ಲಿ ನನಗೆ ಅರ್ಥ ಆಗಿರೋದು ಏನು ಅಂದರೆ, ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಆ್ಯಸ್ ಎ ಡೆವಲಪ್ಮೆಂಟ್, ಅಂದರೆ ಕೆರಿಯರ್ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ನಾವು ಇದು ಮಾಡಿದ್ದೀವಿ ಅನ್ನೋ ಥರ ಮಾತಾಡಿದ್ದಾರೆ. ಅಂದರೆ 99% ನನಗನ್ನಿಸ್ತಾ ಇದೆ ನಿವೇದಿತಾ ಅವ್ರದ್ದು ಯಾವುದೋ ಒಂದು ಫ್ಯೂಚರ್ಗೋಸ್ಕರನೇ ಇವರು ಈ ಡಿಸಿಷನ್ ತೊಗೊಂಡಿದ್ದಾರೆ. ಯಾಕೆಂದರೆ ಇವ್ರಿಗೆ, ಚಂದನ್ ಅವ್ರಿಗೆ, ಯಾಕೆಂದರೆ ನಾನು ಹತ್ರದಿಂದ ನೋಡ್ತೀನಿ, ಬಿಟ್ಟು ಕೊಡುವಂಥ ಮನಸ್ಥಿತಿ. ಅಂದರೆ ಅವರು ಯಾರಾದರೂ ಏನಾದ್ರು ಮಾಡ್ತಾರೆ ಆಯಿತು ನೀವು ಮಾಡಿ, ನೀವು ಹೋಗಿ ಅನ್ನೋದು ತುಂಬ ಇದೆ. ಸಪೋರ್ಟಿಂಗು. ಈಗ ನಾನು ಸಿನಿಮಾ ಮಾಡಬೇಕಾದ್ರೆ ನಮಗೂ ಸಾಕಷ್ಟು ಹೇಳೋರು, ಈಗ ಯಾವುದಾದ್ರು ಒಂದು ದುಡ್ಡಿನ ಕೊರತೆ ಇಲ್ಲಿ ನೋಡ್ಕೊಳ್ಳಿ ಬ್ರದರ್, ಜಾಸ್ತಿ ಮಾಡಬೇಡಿ, ನೀವು ಎಷ್ಟು ಇದಾಗುತ್ತೆ, ಈ ಥರ ಒಂದು ಕನ್ಸರ್ನ್ ಇರೋವಂಥ ಪರ್ಸನ್ ಚಂದನ್ ಅವರು. ಯಾಕಂದರೆ ಅಂಥ ಇದು ಮಾಡೋ ಅಂಥದ್ದು, ಜಗಳ ಮಾಡಿಕೊಂಡು ಯಾರು ಒಂದು ಮಾತು ಅಂದ್ರೇ ಅವರೇ ಸುಮ್ಮನೆ ಹೋಗ್ತಾರೆ. ಈಗ ನಾವೇ ಶೂಟಿಂಗಲ್ಲಿ ಯಾರಾದರೂ ನಮ್ಮ ಇವರು ಅದು ಮಾತಾಡಿದ್ರು ಅವ್ರು ಯಾರು ತಲೆ ಕೆಡಿಸ್ಕೊಳ್ಳೋ ಹೋಗ್ಲಿ ಬಿಡಿ ಅಂತ ಹೊಟ್ಟೋಗ್ತಾರೆ. ಅಂಥ ಮನಸ್ಥಿತಿ ಇರೋವಂಥವ್ರು 100% ಅವ್ರ ಮಧ್ಯದಲ್ಲಿ ಏನೂ ಇರಲ್ಲ. ಇದೇನೋ ಒಂದು ಕೆರಿಯರ್ ಡೆವಲಪ್ಮೆಂಟ್ಗೋಸ್ಕರ ಮಾಡ್ಕೊಂಡಿದ್ದಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆಪ್ತರಾಗಿ ಚಂದನ್ ಶೆಟ್ಟಿ ಅವರಿಗೆ ಮತ್ತು ನಿವೇದಿತಾ ಅವರಿಗೆ ಈ ವಿಚಾರದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಇಬ್ಬರು ಸೇರಿ ಜೊತೇಲಿದ್ದರೆ ತುಂಬ ಖುಷಿ ನಮಗೆ, ಅರ್ಥ ಆಯ್ತು. ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿಲ್ಲ. ಬಟ್ ಅವ್ರು ಈ ನಿರ್ಧಾರ ಯಾಕೆ ತೊಗೊಂಡಿದ್ದಾರೆ ಅಂತ ಗೊತ್ತಾದ ಮೇಲೆ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಓಕೆ, ಅವ್ರು ಚಂದನ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಚಂದನ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವಿಬ್ಬರು ಜೊತೆಗಿದ್ರೆ ತುಂಬ ಒಳ್ಳೇದು ಅನ್ನೋದು ಅದೊಂದು ನಮ್ಮ ಅಭಿಪ್ರಾಯ. ಜೊತೆಗಿರೋರಿಗೆಲ್ಲರಿಗೂ ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇಲ್ಲ, ನನಗೆ ಸಿಕ್ಕಿಲ್ಲ ಫೋನ್ಗೆ. ಈಗ ಫೋನ್ ಸಿಕ್ಕಿದ್ರೆ ಡೆಫಿನೆಟಾಗಿ ಮಾತಾಡ್ತಾರೆ. ಇವತ್ತು ಮಾತಾಡೋಂಥ ಪ್ರಯತ್ನ ಮಾಡ್ತೀನಿ, ನೋಡೋಣ. ಸಿಕ್ಕಿದ್ರೆ ಡೆಫಿನೆಟಾಗಿ ಮಾತಾಡಿ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ನವರಸನ್ ಏನು ಚಂದನ್ ಶೆಟ್ಟಿ ಅವರ ಸ್ನೇಹಿತರಾದಂತಹ ಮತ್ತು ಅವರ ಸಿನಿಮಾಗೆ ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ. ಸೂತ್ರಧಾರಿ ಅಂತ ಸಿನಿಮಾ ಒಂದು ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ನಿವೇದಿತಾ ಮತ್ತು ಚಂದನ್ ಸಾಕಷ್ಟು ಅಂದರೆ ಪ್ರಮೋಷನ್ ಕೂಡ ಮಾಡಿರ್ತಕ್ಕಂಥದ್ದು. ಅವರಿಬ್ಬರು ಒಬ್ರಿಗೊಬ್ಬರು ಅವ್ರ ಸಿನಿಮಾ ಬಂದಾಗ ಇವರು ಒಟ್ಟಿಗೆ ಇರೋದು, ಇವ್ರ ಸಿನಿಮಾ ಬಂದಾಗ ಅವರು ಒಟ್ಟಿಗೆ ಇರ್ತಾ ಇದ್ದರು. ಯಾವುದೇ ರೀತಿಯಾದಂಥ ಅವರ ಮಧ್ಯೆ ಮನಸ್ತಾಪಗಳಿರಲಿಲ್ಲ, ಅನ್ಯೋನ್ಯವಾಗಿದ್ದರು ಅನ್ನೋ ಒಂದು ಮಾತನ್ನು ಅವರ ಆಪ್ತ ಗೆಳೆಯರಾದಂತಹ ನವರಸನ್ ಅವ್ರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಧನು, ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.